ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಆಗಿತ್ತಲ್ಲ, ಸೊ ಈ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಸದ್ಯಕ್ಕೆ ರೇವಣ್ಣಗೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಕಿಡ್ನಾಪ್ ಪ್ರಕರಣದ ವಿಚಾರಣೆ ಆರಂಭ ಆಗಿದೆ. ನಿನ್ನೆನೇ ಅಪ್ಲೈ ಮಾಡ್ಕೊಂಡಿದ್ರು, ಬಟ್ ಇದಕ್ಕೆ SIT ಅಧಿಕಾರಿಗಳು ಅಥವಾ SIT ಪರವಾಗಿ ವಕೀಲರು ಯಾವ ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ, ಹೇಗಿರುತ್ತೆ ಆಕ್ಷೇಪಣೆ, ಯಾವ ಗ್ರೌಂಡ್ಸ್ ಅನ್ನು ಕನ್ಸಿಡರ್ ಮಾಡುತ್ತೆ ಕೋರ್ಟ್ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿತ್ತು. ಬಿಕಾಸ್ ಇಲ್ಲಿ ನಾನ್ ವೇಲಬಲ್ ಸೆಕ್ಷನ್ಸ್ ಅನ್ನು ಕೂಡ ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಕಿರೋದ್ರಿಂದ, ಆಮೇಲೆ ಮೇಲಿಂದ ಮೇಲೆ ಅಕ್ಯೂಸ್ಡ್ ಮೇಲೆ ಕಂಪ್ಲೇಂಟ್ಗಳು ರೇಸ್ ಆಗ್ತಾ ಇರೋದ್ರಿಂದ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ, ಲೀಗಲ್ ರೆಮಿಡಿ ಸಿಗುತ್ತಾ ಇಲ್ವಾ, ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಬಂಧನದ ಭೀತಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವ್ರಿಗಂತೂ ಇದ್ದೇ ಇದೆ. ಹೀಗಾಗಿ ಆಂಟಿಸಿಪೇಟರಿ ಬೇಲ್ ಅನ್ನು ಹಾಕೊಂಡಿದ್ದಾರೆ. ನಿನ್ನೆನೇ ಆಂಟಿಸಿಪೇಟರಿ ಬೇಲ್ ಮೂವ್ ಮಾಡ್ಕೊಂಡಿದ್ರು, ಬಟ್ ಕೋರ್ಟ್ ಇವತ್ತು ವಿಚಾರಣೆನ ಇವತ್ತಿಗೆ ಮುಂದೂಡಿತ್ತು. ಸೊ ಈಗ ಆ ವಿಚಾರಣೆ ಆರಂಭ ಆಗಿರೋದು ಗೊತ್ತಾಗ್ತಾ ಇದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಮಗೆ ರೇವಣ್ಣ ಅವರ ಆಂಟಿಸಿಪೇಟರಿ ಬೇಲಿನ ಭವಿಷ್ಯ ಏನಾಗುತ್ತೆ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆ ಆರಂಭ ಆಗಿದೆ ಕೋರ್ಟ್ನಲ್ಲಿ. ಇನ್ನೊಂದು ಕಡೆಗೆ SIT ಅಧಿಕಾರಿಗಳು ಅಥವಾ ವಕೀಲರ ಕಡೆಯಿಂದ ಆಕ್ಷೇಪಣೆ ಕೂಡ ಸಲ್ಲಿಕೆ ಆಗುವಂತಹ ಸಾಧ್ಯತೆ ಇದೆ. ಕಾರಣ ಆರೋಪ ಕೇಳ್ಬರ್ತಾ ಇರುವಂತಹ ವ್ಯಕ್ತಿ ಸಮಾಜದಲ್ಲಿ ಪ್ರಭಾವಿ, ಜೊತೆಗೆ ತುಂಬಾ ಸೂಕ್ಷ್ಮವಾದಂತಹ ಕೇಸ್ ಕೂಡ ಹೌದು. ಹಾಗೆ ಇತ್ತೀಚೆಗಷ್ಟೇ ಲೈಂಗಿಕ ದೌರ್ಜನ್ಯದ ಕೇಸ್ನಲ್ಲೂ ಕೂಡ ಅವರು A1 ಆಗಿದ್ರು. ಈಗ ಕಿಡ್ನಾಪ್ ಕೇಸ್ನಲ್ಲೂ ಕೂಡ A1 ಮತ್ತೆ ಅವ್ರ ಮೇಲೆ ಹಾಕಿರುವಂತಹ ಸೆಕ್ಷನ್ಸ್ ಇದೆಯಲ್ಲ, 364A, 365 ಜೊತೆಗೆ 34. ಸೊ ಇವೆಲ್ಲವೂ ಕೂಡ ಬಹಳ ಕ್ರೂಷಿಯಲ್ ಆಗ್ತಾ ಇದೆ. ಇಂದು ಸಂಜೆ 5:30 ಒಳಗೆ ರೇವಣ್ಣ ಅವರು SIT ಅಧಿಕಾರಿಗಳ ಮುಂದೆ ಅಪಿಯರ್ ಆಗಬೇಕು ಅನ್ನುವಂತಹ ಸೂಚನೆ ಕೂಡ ಅವ್ರಿಗೆ ಸಿಕ್ಕಿದೆ. ರೇವಣ್ಣ ಪರ ವಕೀಲರು ವಾದವನ್ನ ಮುಂದುವರಿಸ್ತಾ ಇದ್ದಾರೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ವಿಚಾರಣೆಗೆ ಹಾಜರಾಗೋದಕ್ಕೆ ಬಂಧನದ ರಕ್ಷಣೆಯನ್ನ ಕೋರಿದ್ದಾರೆ ರೇವಣ್ಣ ಪರ ವಕೀಲರು. ಅಂದ್ರೆ ಹಾಜರಾಗೋದಕ್ಕೆ ರೆಡಿ ಇದೀವಿ, ಬಟ್ ಒಂದು ಆಂಟಿಸಿಪೇಟರಿ ಬೇಲ್ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ. ವಕೀಲ ಮೂರ್ತಿ ನಾಯಕ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ವಿಚಾರಣೆಗೆ ಹೋಗೋದಕ್ಕೆ ರೆಡಿ ಇದ್ದಾರೆ ನನ್ನ ಕಕ್ಷಿದಾರ, ಬಟ್ ಆಂಟಿಸಿಪೇಟರಿ ಬೇಲ್ ಅನ್ನುವಂತಹ ಲೀಗಲ್ ರೆಮಿಡಿ ಬೇಕು, ಯಾವ ಕಾರಣಕ್ಕೆ ಅನ್ನೋದನ್ನ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ ಈ ವೇಳೆ ವಕೀಲರ ವಾದಕ್ಕೆ, ರೇವಣ್ಣ ಪರ ವಕೀಲರ ವಾದಕ್ಕೆ ಜಗದೀಶ್ ಅವರು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಅವರು ಹೇಳ್ತಿರೋದು ಇಷ್ಟು ಪಾಯಿಂಟ್ಸು. 3 ಬಾರಿ ನೋಟಿಸ್ ಅನ್ನ ಕೊಟ್ಟರು ಕೂಡ ವಿಚಾರಣೆಗೆ ರೇವಣ್ಣ ಅವರು ಹಾಜರಾಗಿಲ್ಲ. ನಿನ್ನೆ ಕೂಡ ನಾವು ಈ ಪಾಯಿಂಟ್ ಅನ್ನು ಮೆನ್ಷನ್ ಮಾಡ್ತಾ ಇದ್ವಿ. ಡೈರೆಕ್ಟ್ ಆಗಿ ಆಂಟಿಸಿಪೇಟರಿ ಬೇಲ್ ಮೂವ್ ಮಾಡ್ಕೊಳ್ಳೋದು, ವಿಚಾರಣೆಗೆ ಹಾಜರಾಗದೆ ಇದನ್ನ ಕೋರ್ಟ್ ಹೆಂಗ್ ಕನ್ಸಿಡರ್ ಮಾಡುತ್ತೆ ಅಂತ. ಸೊ ರೇವಣ್ಣ ಪರ ವಾದವನ್ನ ವಕೀಲ ಮೂರ್ತಿ ನಾಯಕ್ ಅವರು ಸಲ್ಲಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಇದಕ್ಕೆ ಆಕ್ಷೇಪಣೆಯನ್ನ ನಿರೀಕ್ಷೆಯಂತೆ SIT ಪರ ವಕೀಲರು, ಸರ್ಕಾರದ ಪರ ವಕೀಲರಾಗಿರುವಂತಹ ಜಗದೀಶ್ ಅವರು ಕೂಡ ಸಲ್ಲಿಸ್ತಾ ಇದ್ದಾರೆ. ಓಕೆ, ರೈಟ್. ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ವಿಚಾರಣೆಯನ್ನ ಮಧ್ಯಾಹ್ನಕ್ಕೆ ಮುಂದೂಡಿದೆ ಕೋರ್ಟ್. ಅಲ್ಲಿಗೆ ಮಧ್ಯಾಹ್ನದ ತನಕ ರೇವಣ್ಣ ಅವರ ಆಂಟಿಸಿಪೇಟರಿ ಬೇಲ್ನ ಭವಿಷ್ಯ ನಾವು ಕಾದ್ ನೋಡ್ಬೇಕಾಗಿದೆ. ಸಸ್ಪೆನ್ಸ್ ಇನ್ನೂ ಕೂಡ ಕ್ರಿಯೇಟ್ ಆಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಹೆಚ್ಚಿನ ವಿಚಾರಣೆಯನ್ನ ಮಧ್ಯಾಹ್ನದ ಅಷ್ಟೊತ್ತಿಗೆ ಮುಂದೂಡಿಕೆ ಮಾಡಲಾಗಿದೆ. ಸೊ ಒಂದು 4 ಗಂಟೆ 4:15 ಅಷ್ಟೊತ್ತಿಗೆ ನಮಗೆ ಎಕ್ಸಾಕ್ಟ್ ಪಿಕ್ಚರ್ ಸಿಕ್ಬಿಡುತ್ತೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ. ನಿನ್ನೆಯಿಂದ ಕೂಡ ವಿಚಾರಣೆ ನಡೀತಾ ಇದೆ. ವಾದ ಪ್ರತಿವಾದವನ್ನ ಕೋರ್ಟ್ ಆಲಿಸಿದೆ. ಈ ಪ್ರಕರಣದಲ್ಲಿ ಯಾಕೆ ಆಂಟಿಸಿಪೇಟರಿ ಬೇಲ್ ಬೇಕು ಅನ್ನೋದಕ್ಕೆ ಇವ್ರು ಏನೇನು ಡಿಫೆನ್ಸ್ ಲಾಯರು ಗ್ರೌಂಡ್ಸ್ ಅನ್ನು ಇಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ಕೋರ್ಟ್ ಅಬ್ಸರ್ವ್ ಮಾಡಿದೆ. ಹಾಗೆ ಯಾಕೆ ಇವ್ರಿಗೆ ಆಂಟಿಸಿಪೇಟರಿ ಬೇಲ್ ಕೊಡಬಾರ್ದು ಅನ್ನೋದಕ್ಕೆ SIT ಪರ ವಕೀಲರು ಏನೇನು ಹೇಳ್ತಾ ಇದ್ದಾರೆ ಅನ್ನೋದನ್ನ ಕೂಡ ಅಬ್ಸರ್ವ್ ಮಾಡ್ತಾ ಇದೆ. ಸೊ ಹೆಚ್ಚಿನ ವಿಚಾರಣೆಯ ಅಗತ್ಯತೆ ಇರೋದ್ರಿಂದ, ಇನ್ನಷ್ಟು ವಾದ ಪ್ರತಿವಾದವನ್ನ ಆಲಿಸಬೇಕಾಗಿರೋದ್ರಿಂದ ಮಧ್ಯಾಹ್ನಕ್ಕೆ ಈ ಕಲಾಪ ಮುಂದೂಡಿಕೆ ಆಗ್ತಾ ಇರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿರೀಕ್ಷಣಾ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ SITಯ ಆಕ್ಷೇಪಣೆಯನ್ನ ಕೂಡ ಕೂಲಂಕುಷವಾಗಿ ಕೋರ್ಟ್ ಪರಿಶೀಲನೆ ಮಾಡ್ತಾ ಇದೆ. ಒಂದು ಗ್ರೌಂಡ್ಸು ಅತ್ಯಂತ ಸ್ಟ್ರಾಂಗ್ ಆಗಿ SIT ಪರ ವಕೀಲರು ಹೇಳ್ತಾ ಇರೋದು ಅಂದ್ರೆ, ನಾವು 3 ಸಲ ನೋಟಿಸ್ ಕೊಟ್ಟಿದ್ದೀವಿ, 24 ಗಂಟೆಯೊಳಗೆ ನಮ್ಮ ಮುಂದೆ ಅಪಿಯರ್ ಆಗಬೇಕಾಗಿತ್ತು, ಬಟ್ ನಮ್ಮ ಮುಂದೆ ಅಪಿಯರ್ ಆಗ್ತಾ ಇಲ್ಲ ಅವರು. ಆಮೇಲೆ ಫಸ್ಟ್ ಕೇಸ್ನಲ್ಲಂತೂ ಬೇಲಬಲ್ ಸೆಕ್ಷನ್ಸ್ ಇದ್ರು ಕೂಡ ಅವರು ರಿಲೀಫ್ಗೋಸ್ಕರ ನ್ಯಾಯಾಲಯದ ಮೆಟ್ಲು ಹತ್ತಿದ್ರ ಬಗ್ಗೆ ಕೂಡ ಅವರು ನ್ಯಾಯಾಲಯದ ಗಮನಕ್ಕೆ ತಂದಿರಬಹುದು. ಆಮೇಲೆ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ರು ಕೂಡ ಹೈಪೋಥೆಟಿಕಲಿ ಸ್ಪೀಕಿಂಗ್ ಅವರಿಗೆ ವಿಚಾರಣೆಯಿಂದ ಯಾವುದೇ ವಿನಾಯಿತಿ ಸಿಗೋದಿಲ್ಲ.